26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಪ್ರತಿ ವಿಚಾರದಲ್ಲಿ ಬಿಜೆಪಿ ಪಾದಯಾತ್ರೆಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಜೆಡಿಎಸ್ ಕೂಡ 3 ದಿನಗಳ ಕಾಲ ಪಾದಯಾತ್ರೆಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮದು ಹೇಳಿದ್ದೀವಿ, ಸುಮಾರು ತಿಂಗಳಿಂದ ಹೇಳಿದ್ದೀವಿ. ಮತ್ತೆ ಪದೇ ಪದೇ ಹೇಳೋದೇನು ಅವಶ್ಯಕತೆ ಇಲ್ಲ. ನೋಡೋಣ, ಅದಕ್ಕೆ ನಮ್ಮ ವರಿಷ್ಠರು ಇದ್ದಾರೆ, ಸೀನಿಯರ್ದ ನಮ್ಮ ಅವರೆಲ್ಲ ಅದನ್ನು ನೋಡ್ಕೊಳ್ತಾರೆ. ನಾವೇನು ಅದ್ರ ಬಗ್ಗೆ ಹೇಳೋದಿಲ್ಲ. ಈಗಾಗಲೇ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಮುನ್ಸಿಪ್ ವಿಚಾರವಾಗಿ ಸರ್, ಡಿ.ಕೆ. ಶಿವಕುಮಾರ್ ಮತ್ತೆ ಅವ್ರ ಹಿಂದೆ ಇರ್ತಕ್ಕಂಥ ಕೆಲವು ನಾಯಕರು ಮಾತ್ರ ಮಾತಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮಂತ ಸಚಿವರು ಯಾರು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ಹಾಗೆ ನೋಡೋದಾದ್ರೆ ಬಹಳಷ್ಟು ಜನದ ವಿರೋಧ ಇದೆ ಸರ್ಕಾರದ ಮಟ್ಟದಲ್ಲಿ ಅನ್ನೋದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಇಲ್ಲ, ಹಂಗೆ ಮಾತಾಡಿದ್ರೆ ಅದು ಪರವಾಗಿದ್ದಾರೆ ಅಂತ ಏನಿಲ್ಲ. ಹಂಗೇನ ಆ ಥರ ಏನು ಬರಲ್ಲ. ಅದೆಲ್ಲ ಆದರೂ ಕೂಡ ಅದಕ್ಕೆ ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರ ಮಟ್ಟದಲ್ಲಿ ಡಿಸಿಷನ್ ತೊಗೊಳ್ತಾರೆ. ಅದು ಇಲ್ಲ, ಕ್ಯಾಬಿನೆಟ್ ಏನು ಬರಲಿಕ್ಕಿಲ್ಲ. ಸಹಜವಾಗಿ ಚರ್ಚೆ ಆಗ್ಬೋದು. ಅದಕ್ಕೇನು ಕ್ಯಾಬಿನೆಟ್ಲೇ ಆಗ್ಬೇಕಂತೇನಿಲ್ಲ. ಸಹಜವಾಗಿ ಚರ್ಚೆ ಆಗ್ಬೋದು. ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸರ್, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನೋಡೋದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅದು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಅದನ್ನು ಬಗೆಹರಿಸಲಿಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ಳಿಕ್ಕೆ ವರಿಷ್ಠರಿದ್ದಾರೆ, ಅವ್ರು ಮಾಡ್ತಾರೆ. ಅದು ದೇವೇಗೌಡರು ಕೂಡ ತಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಸರ್. ಪ್ರತಿ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬರು ವಿರೋಧ ಮಾಡಿದ್ದಾರೆ ಅಂದ್ರೆ ಅದು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಬಿಟ್ಟರೆ ಇವರು ಯಾರು ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಉಲ್ಲೇಖ ಮಾಡಿದ್ದಾರೆ. ನಾವು ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ವಿ. ನಮ್ಮ ಪಕ್ಷಕ್ಕೆ ಅದರಿಂದ ಪ್ಲಸ್ ಆಗಬೇಕು ಹೊರತಾಗಿ ಮೈನಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದೀವಿ. ಸೊ ಮಿಕ್ಕಿದ್ದು ನೋಡಿ ಯಾವ ರೀತಿ ಇದೆ ಮುಂದಿನ ನಮ್ಮ ವರಿಷ್ಠರು ಹೋದ್ರೆ ಅವ್ರಿಗೆ ಬಿಡೋಣ. ಅದು ಪ್ರತಿ ವಿಚಾರದಲ್ಲಿ ಬಿಜೆಪಿ ಪಾದಯಾತ್ರೆಗಳನ್ನು ಮಾಡಲಿಕ್ಕೆ ಮುಂದಾಗಿದೆ. ಜೆಡಿಎಸ್ ಕೂಡ 3 ದಿನಗಳ ಕಾಲ ಪಾದಯಾತ್ರೆಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮದು ಹೇಳಿದ್ದೀವಿ, ಸುಮಾರು ತಿಂಗಳಿಂದ ಹೇಳಿದ್ದೀವಿ. ಮತ್ತೆ ಪದೇ ಪದೇ ಹೇಳೋದೇನು ಅವಶ್ಯಕತೆ ಇಲ್ಲ. ನೋಡೋಣ, ಅದಕ್ಕೆ ನಮ್ಮ ವರಿಷ್ಠರು ಇದ್ದಾರೆ, ಸೀನಿಯರ್ದ ನಮ್ಮ ಅವರೆಲ್ಲ ಅದನ್ನು ನೋಡ್ಕೊಳ್ತಾರೆ. ನಾವೇನು ಅದ್ರ ಬಗ್ಗೆ ಹೇಳೋದಿಲ್ಲ. ಈಗಾಗಲೇ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಮುನ್ಸಿಪ್ ವಿಚಾರವಾಗಿ ಸರ್, ಡಿ.ಕೆ. ಶಿವಕುಮಾರ್ ಮತ್ತೆ ಅವ್ರ ಹಿಂದೆ ಇರ್ತಕ್ಕಂಥ ಕೆಲವು ನಾಯಕರು ಮಾತ್ರ ಮಾತಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮಂತ ಸಚಿವರು ಯಾರು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ಹಾಗೆ ನೋಡೋದಾದ್ರೆ ಬಹಳಷ್ಟು ಜನದ ವಿರೋಧ ಇದೆ ಸರ್ಕಾರದ ಮಟ್ಟದಲ್ಲಿ ಅನ್ನೋದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಇಲ್ಲ, ಹಂಗೆ ಮಾತಾಡಿದ್ರೆ ಅದು ಪರವಾಗಿದ್ದಾರೆ ಅಂತ ಏನಿಲ್ಲ. ಹಂಗೇನ ಆ ಥರ ಏನು ಬರಲ್ಲ. ಅದೆಲ್ಲ ಆದರೂ ಕೂಡ ಅದಕ್ಕೆ ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರ ಮಟ್ಟದಲ್ಲಿ ಡಿಸಿಷನ್ ತೊಗೊಳ್ತಾರೆ. ಅದು ಇಲ್ಲ, ಕ್ಯಾಬಿನೆಟ್ ಏನು ಬರಲಿಕ್ಕಿಲ್ಲ. ಸಹಜವಾಗಿ ಚರ್ಚೆ ಆಗ್ಬೋದು. ಅದಕ್ಕೇನು ಕ್ಯಾಬಿನೆಟ್ಲೇ ಆಗ್ಬೇಕಂತೇನಿಲ್ಲ. ಸಹಜವಾಗಿ ಚರ್ಚೆ ಆಗ್ಬೋದು. ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸರ್, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನೋಡೋದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅದು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಅದನ್ನು ಬಗೆಹರಿಸಲಿಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ಳಿಕ್ಕೆ ವರಿಷ್ಠರಿದ್ದಾರೆ, ಅವ್ರು ಮಾಡ್ತಾರೆ. ಅದು ದೇವೇಗೌಡರು ಕೂಡ ತಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಸರ್. ಪ್ರತಿ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬರು ವಿರೋಧ ಮಾಡಿದ್ದಾರೆ ಅಂದ್ರೆ ಅದು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಬಿಟ್ಟರೆ ಇವರು ಯಾರು ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಉಲ್ಲೇಖ ಮಾಡಿದ್ದಾರೆ. ನಾವು ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ವಿ. ನಮ್ಮ ಪಕ್ಷಕ್ಕೆ ಅದರಿಂದ ಪ್ಲಸ್ ಆಗಬೇಕು ಹೊರತಾಗಿ ಮೈನಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದೀವಿ. ಸೊ ಮಿಕ್ಕಿದ್ದು ನೋಡಿ ಯಾವ ರೀತಿ ಇದೆ ಮುಂದಿನ ನಮ್ಮ ವರಿಷ್ಠರು ಹೋದ್ರೆ ಅವ್ರಿಗೆ ಬಿಡೋಣ. ಅದು 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.